ಚಿತ್ತಾಪುರದಲ್ಲಿ ಪ್ರಿಯಾಂಕ ಖರ್ಗೆ ವರ್ಸಸ್ RSSನ ಜಟಾಪಟಿ ಕೋರ್ಟ್ ಮೆಟ್ಟಿಲಕ್ಕೆ ಏರಿದೆ. RSS ಪಥಸಂಚಲನಕ್ಕೆ ತಹಶೀಲ್ದಾರ್ ಈಗಾಗಲೇ ಅನುಮತಿಯನ್ನು ನಿರಾಕರಿಸಿದ್ದಾರೆ. ಹಾಗಾಗಿ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ತುರ್ತು ವಿಚಾರಣೆ ನಡೀತಾ ಇದೆ. ಅನುಮತಿ ಸಿಗುತ್ತೋ ಸಿಗುವುದಿಲ್ಲವೋ ಅನ್ನೋದೇ ಪ್ರಶ್ನೆ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಆದೇಶವನ್ನು ಕೊಡುವಂತಹ ಸಾಧ್ಯತೆ ಇದೆ. ಹಾಗೆ ನೋಡೋಕೆ ಹೋದರೆ ಇವತ್ತು ಭಾನುವಾರ ಆದರೂ ಕೂಡ ತುರ್ತು ವಿಚಾರಣೆಯನ್ನು ಹೈಕೋರ್ಟ್ ಕೈಗೆತ್ತಿಕೊಂಡಿದೆ. ಯಾಕೆ ಅಂತಂದರೆ ಇವರು ಮನವಿ ಮಾಡಿಕೊಂಡಿದ್ರು ನಾವು ಇವತ್ತೇ ಪಥಸಂಚಲನ ಮಾಡಬೇಕು ಅಂತ. ಹಾಗಾಗಿ ಈಗ ಅವರು ವಿಚಾರಣೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ನ್ಯಾಯಮೂರ್ತಿ MGS ಕಮಲ್ ಅವರ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಅನುಮತಿ ಸಿಗುತ್ತಾ ಸಿಗಲ್ವಾ ಅಂತಕ್ಕಂಥದ್ದೇ ಪ್ರಶ್ನೆ. ಏನಾದರೂ ಈಗ ಅರ್ಜಿದಾರರ ಪರ ವಾದ ಮುಗಿದ ನಂತರ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಏನಾದರೂ ಕಾಲಾವಕಾಶ ಕೊಟ್ಟರೆ ಇವತ್ತು ತೀರ್ಪು ಬರಲ್ಲ. ಇಲ್ಲ ಅಂತಂದರೆ ಇವತ್ತೇ ತೀರ್ಪು ಬರಬಹುದು. ಕೆಲವೊಂದು ಆರಂಭಿಕ ಕ್ಲಾರಿಫಿಕೇಷನ್ಸನ್ನು ಜಡ್ಜ್ ಪಡ್ಕೊಂಡಿದ್ದಾರೆ ನ್ಯಾಯಮೂರ್ತಿಗಳು. ನ್ಯಾಯಮೂರ್ತಿ MGS ಕಮಲ್ ಅವರ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಬೇರೆ ಬೇರೆ ಕೇಸ್ಗಳಲ್ಲಿ ಆದ ರೀತಿ ಅರ್ಜಿದಾರರ ಪರ ವಕೀಲರ ವಾದ ಮುಗಿದ ಮೇಲೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೊಟ್ಬಿಡ್ತಾರಾ ಅಥವಾ ಇವತ್ತೇ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆಯಾ? ಅರವಿಂದ್, ಇವತ್ತೇ ತೀರ್ಪು ಹೊರಬೀಳುವ ಸಾಧ್ಯತೆ ಕಡಿಮೆ ಇರುವಂಥದ್ದು. ಯಾಕೆಂದರೆ ಈಗಷ್ಟೇ ಆನ್ಲೈನ್ ಮುಖಾಂತರ RSS ಪರ ವಕೀಲರು ಹಾಜರಾಗಿ ಅವರ ಮನವಿಯನ್ನು ಹೇಳ್ಕೊತಾ ಇರುವಂಥದ್ದು. ಇನ್ನೂ ಕೂಡ ಅದನ್ನು ಕೇಳ್ತಾ ಇರುವಂಥ ನ್ಯಾಯಾಧೀಶರು ಆನಂತರದಲ್ಲಿ ಸರ್ಕಾರಿ ಪರ ವಕೀಲರಿಗೂ ಕೂಡ ಕೇಳಬೇಕಾಗುತ್ತೆ. ಅವರ ಆಕ್ಷೇಪಣೆಗಳೇನು ಇದ್ರೂ ಅದನ್ನು ಕೂಡ ಅವರನ್ನು ಆಲಿಸಬೇಕಾಗುತ್ತೆ. ಈಗ ಸದ್ಯಕ್ಕಿರುವಂಥ ಪ್ರಶ್ನೆ ಏನಂತಂದರೆ RSS ಪಥ ಸಂಚಲನ ಮಾಡೋದಕ್ಕೆ ಯಾರ ಬಳಿ ಅನುಮತಿ ಪಡಿಬೇಕು, ಅನುಮತಿ ಪಡಿಬೇಕಾದ್ರೆ ಅದಕ್ಕಿರುವಂಥ ಮಾನದಂಡಗಳೇನು ಅನ್ನೋದು ಪ್ರಮುಖ ಪ್ರಶ್ನೆ ಆಗಿರುವಂಥದ್ದು. ಅದಕ್ಕೆ ಈಗಾಗಲೇ RSS ಪಥಸಂಚಲನ ಮಾಡೋದಕ್ಕೆ ಕೆಲವೊಂದು ಪರ್ಮಿಷನ್ ಕೇಳಿದ್ರು ಕೂಡ ಅಲ್ಲಿನ ತಾಲೂಕು ಅಧಿಕಾರಿಗಳು ಅನುಮತಿ ನೀಡಿಲ್ಲ. ಯಾಕೆಂತಂದ್ರೆ ಅಲ್ಲಿ ಬೇರೆ ಬೇರೆ ಒಂದಷ್ಟು ಕಂಡೀಷನ್ಸ್ ಇದ್ದಾವೆ. ಅಂದರೆ ಎಲ್ಲಿಂದ ಎಲ್ಲಿಗೆ ರ್ಯಾಲಿ ಹೋಗ್ತೀರಾ, ಅದರ ಉಸ್ತುವಾರಿ ಯಾರು, ಮತ್ತು ಏನು ಅದ್ರ ಉದ್ದೇಶ ಏನು, ಮತ್ತು ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ ತಗೋತೀರಾ, ಎಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿ ಭಾಗವಹಿಸ್ತೀರಾ ಅನ್ನೋ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಅದನ್ನು ಫುಲ್ಫಿಲ್ ಮಾಡಿಲ್ಲ. ಹಾಗಾಗಿ ಅದನ್ನು ನಿರಾಕರಿಸಿದ್ದೀವಿ ಅಂತೇಳಿ ಆ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಅದಕ್ಕೆ ಮೊದಲ ಬಾರಿಗೆ ಈ ರೀತಿಯ ಒಂದು ಕ್ರಮ ಕೈಗೊಂಡಿರೋದ್ರಿಂದ ಅದಕ್ಕೆ ಸೂಕ್ತ ಕಾನೂನುಗಳು ತರಬೇಕಾಗುತ್ತೆ. ತಂದ ನಂತರದಲ್ಲಿ ಜನಸಾಮಾನ್ಯರಿಗೆ ಆ ವಿಚಾರ ಗೊತ್ತಾಗಬೇಕು. ಅದನ್ನು ಯಾವ ಅಧಿಕಾರಿಗಳಿಂದ ಅನುಮತಿ ಪಡಿಬೇಕು ಮತ್ತು ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಅದನ್ನು ಪಥಸಂಚಲನ ಮಾಡ್ಬೋದಾ ಬೇಡವಾ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇರುವ ನಿಟ್ಟಿನಲ್ಲಿ ಈ ಕಾನೂನು ಕೂಡ ಇತ್ತೀಚೆಗಷ್ಟೇ ಜಾರಿಯಾಗಿರೋ ನಿಟ್ಟಿನಲ್ಲಿ ಈ ಸಂಬಂಧಪಟ್ಟಾಗ ವಾದ ಪ್ರತಿವಾದ ಆಗಬೇಕಾಗುತ್ತೆ. ಅದಾದ ನಂತರದಲ್ಲೇ ಆ ನ್ಯಾಯಾಧೀಶರು ತೀರ್ಪು ಕೊಡುವ ಸಾಧ್ಯತೆ ಇರುವಂಥದ್ದು. ಇವತ್ತು ತುರ್ತು ಅರ್ಜಿ ಆಗಿರೋದ್ರಿಂದ ಇವತ್ತು ಬರೀ RSS ಪರ ವಕೀಲರು ಅದಕ್ಕೆ ಸಂಬಂಧಪಟ್ಟಂತೆ ಮನವಿ ಮಾಡ್ಕೋತಾ ಇದ್ದಾರೆ. ಇದರಿಂದ ಯಾರಿಗೂ ಸಮಸ್ಯೆ ಆಗೋದಿಲ್ಲ. ಇಷ್ಟು ದಿನ ನಾವು ಪಥಸಂಚಲನ ಮಾಡ್ತಾ ಇದ್ವಿ, ಈಗ ಮೊದಲ ಬಾರಿಗೆ ಸರ್ಕಾರ ಈ ರೀತಿಯಾಗಿ ನಮ್ಮನ್ನು ಕಟ್ಟಿ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ, ಇದರಿಂದ ಯಾರಿಗೂ ಸಮಸ್ಯೆ ಆಗುವ ಅವಕಾಶಗಳಿಲ್ಲ ಅಂತ ಅದನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನ್ಯಾಯಾಧೀಶರು ಏನಾದರೂ ಇವತ್ತೇನಾದರೂ ಕ್ರಮ ಕೈಗೊಂಡು ಶಾಂತ ರೀತಿಯಿಂದ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡುತ್ತಾ ಅಥವಾ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಹೇಳಿ ಮುಂದಿನ ಇನ್ನೊಂದು ಡೇಟ್ಗೆ ಮುಂದೂಡಲ್ಪಡುತ್ತಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಬೇಕಾಗಿದೆ. ಬಟ್ ಉಮೇಶ್, ಇವತ್ತು ಭಾನುವಾರ ಆದರೂ ತುರ್ತು ವಿಚಾರಣೆಯನ್ನು ಹೈಕೋರ್ಟ್ ಕೈಗೆತ್ತಿಕೊಂಡಿದೆ ಅಂತಂದರೆ ಎಂಥ ಸಂದರ್ಭದಲ್ಲಿ ಎತ್ಕೋತಾರೆ? ತುಂಬ ತುರ್ತಾಗಿ ಏನಾದರೂ ಆದೇಶ ಮಾಡೋದಿದ್ದರೆ ಮಾತ್ರ ಇಂಥ ಅರ್ಜಿಗಳನ್ನು ಕೈಗೆತ್ಕೊಳ್ಳೋದು. ಹಾಗಾಗಿ ಇವಾಗ ಇದನ್ನು ಮತ್ತೆ ಮುಂದೂಡಿದ್ರೆ ಇವತ್ತು ಯಾಕೆ ವಿಚಾರಣೆ ಮಾಡಬೇಕಾಗಿತ್ತು? ಹಾಗಾಗಿ ಬಹುತೇಕ ಏನಾದರೂ ಒಂದು ತೀರ್ಪು ಇವತ್ತು ಬರೋ ಸಾಧ್ಯತೆ ಒಂದು ಆಶಾಭಾವನೆಯನ್ನು RSS ಅವರು ಇಟ್ಕೊಂಡಿದ್ದಾರಾ ಅಂತ? ಅರವಿಂದ್, ಆ ಸಾಧ್ಯತೆ ಕೂಡ ಇರುತ್ತೆ. ಯಾಕೆಂದರೆ ಇವತ್ತು ಬರೀ ಚಿತ್ತಾಪುರ ಒಂದೇ ಅಲ್ಲ, ರಾಜ್ಯದ ಹಲವು ಕಡೆಗಳಲ್ಲಿ RSS ಪಥಸಂಚಲನಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಅದನ್ನು ತಡೆದ್ರೆ ಬೇರೆ ರೀತಿಯ ಸಂಘರ್ಷಕ್ಕೆ ಅವಕಾಶ ನೀಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಈ ಅರ್ಜಿಯನ್ನು ತುರ್ತಾಗಿ ವಿಚಾರಣೆಗೆ ತೆಗೆದುಕೊಂಡಿರುವಂಥದ್ದು. ಇವತ್ತು ಈ ಅರ್ಜಿ ವಿಚಾರಣೆ ಆಗೋದಿಲ್ಲ ಅಂದರೆ ನಾಳೆ ಇವತ್ತೇನಾದರೂ ಏನು ಅನುಮತಿ ಏನು ಸಿಕ್ಕಿಲ್ಲ, ಆ ಕಾರಣಕ್ಕಾಗಿ ಯಾರು ಪಥಸಂಚಲನಕ್ಕೆ ಸಿದ್ಧ ಆಗಿದ್ದಾರೆ ಅದು ಅವರೆಲ್ಲ ಗಲಾಟೆ ಮಾಡುವ ಸಾಧ್ಯತೆ ಇರುತ್ತೆ ಅಥವಾ ದೊಡ್ಡ ಮಟ್ಟದಲ್ಲಿ ಸಂಘರ್ಷ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲೇ ಇವತ್ತು ಅದನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ಕೋರ್ಟ್ ಕೂಡ ಇವತ್ತು ಆನ್ಲೈನ್ ಮುಖಾಂತರ ವಿಚಾರಣೆಗೆ ಕೈಗೆತ್ತಿಕೊಂಡಿರುವಂಥದ್ದು. ವಿಚಾರಣೆ ವೇಳೆಯಲ್ಲಿ ಈಗೇನು ರಾಜ್ಯ ಸರ್ಕಾರ ಕಾನೂನು ಮಾಡಿದೆ ಅದು ಸೂಕ್ತ ರೀತಿಯಾಗಿ ಇದೆಯಾ ಇಲ್ವಾ, ಇದ್ರೆ ಅದು ಯಾವ ಕಾನೂನು ಅಡಿಯಲ್ಲಿ ಇದನ್ನೆಲ್ಲ ಕಾನೂನು ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ನೋಡ್ತಾರೆ. ಒಂದು ವೇಳೆಯಲ್ಲಿ ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಕೂಡ ಎತ್ತಿ ಹಿಡಿದ ನಂತರದಲ್ಲಿ ಪಥಸಂಚಲನಕ್ಕೆ ಅವಕಾಶ ಕೊಡುವ ಸಾಧ್ಯತೆ ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಆ ಸಂಬಂಧ
ಸಂಬಂಧಪಟ್ಟ ಹಾಗೆ ಇರುವಂಥ ಕಾನೂನುಗಳೇನು, ಅದಕ್ಕೆ ಇರುವಂಥ ಏನಾದರೂ ಲೋಪದೋಷಗಳಿಂದ ಕೂಡಿದೆಯಾ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿ ಆ ನಂತರದಲ್ಲಿ ನಿರ್ಧಾರ ಪ್ರಕಟ ಆಗುವ ಸಾಧ್ಯತೆ ಇರುವಂಥದ್ದು. ಇವತ್ತು ಆಲ್ಮೋಸ್ಟು ಅನುಮತಿ ಸಿಕ್ಕಿದ್ರೆ ಯಾವುದೇ ರೀತಿಯ ಗಲಾಟೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲೇ ಈಗ RSS ಪರ ವಕೀಲರು ನ್ಯಾಯಾಧೀಶರಿಗೆ ಮನವಿ ಮಾಡ್ಕೋತಾ ಇರುವಂಥದ್ದು. ನ್ಯಾಯಾಧೀಶರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ಲಾರಿಫಿಕೇಶನ್ಗಳನ್ನು ಕೇಳ್ತಾ ಇದ್ದಾರೆ. ಕೇಳಿದ ನಂತರದಲ್ಲಿ ಅವರು ಯಾವ ರೀತಿಯ ನಿರ್ಧಾರ ಅಥವಾ ಆದೇಶ ಕೊಡ್ತಾರೆ ಅನ್ನೋದು ಇನ್ನೂ ಕಾದು ನೋಡಬೇಕಾಗಿದೆ. ಇನ್ನೂ ಕೂಡ ಸರ್ಕಾರಿ ಪರ ವಕೀಲರು ಯಾರು ಕೂಡ ಇದಕ್ಕೆ ಹಾಜರಾಗಿ ಏನು ಉತ್ತರ ಕೊಡ್ತಾ ಇಲ್ಲ. ಬರೀ RSS ಪರ ವಕೀಲರು ಮತ್ತು ನ್ಯಾಯಾಧೀಶರು ಮಧ್ಯೆ ಮಾತ್ರ ಈ ವಾದ ನಡೀತಾ ಇರುವಂಥದ್ದು. ಹಾಗಾಗಿ ಇನ್ನೊಂದು ಸ್ವಲ್ಪ ಸಮಯಗಳ ನಂತರದಲ್ಲಿ ಇದಕ್ಕೆ ಒಂದು ಉತ್ತರ ಸಿಗುವ ಸಾಧ್ಯತೆ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಉಮೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸ್ವಲ್ಪ ಎಲ್ಲದಕ್ಕೂ ತಯಾರಿಗೆ ಸ್ವಲ್ಪ ಟೈಮ್ ಕೊಡಬೇಕು. ತುರ್ತು ಅರ್ಜಿ ವಿಚಾರಣೆ ಆದರೂ ಕೂಡ ಈಗ ಸರ್ಕಾರಿ ಪರ ವಕೀಲರು ಯಾರಾದರೂ ಅಪಿಯರ್ ಆಗಬೇಕಲ್ಲ. ಒನ್ ಸೈಡೆಡ್ ವಾದ ಕೇಳಿ ತೀರ್ಪು ಕೊಡೋದಕ್ಕೆ ಬರಲ್ಲ. ಎರಡೂ ಸೈಡು ವಾದ ಪ್ರತಿವಾದ ಆಲಿಸಬೇಕು. ಹಾಗಾಗಿ ಯಾರು ಸರ್ಕಾರಿ ವಕೀಲರು ಇವತ್ತು ಅಪಿಯರ್ ಆಗ್ತಾರೆ ಅವರೇನಾದರೂ ಅವರು ಕಾಲಾವಕಾಶವನ್ನು ಕೇಳ್ತಾರಾ ಅಥವಾ ಕೋರ್ಟೇ ಆಕ್ಷೇಪಣೆಗೆ ಕಾಲಾವಕಾಶ ಕೊಡುತ್ತಾ? ಎರಡೂ ಇಲ್ಲದೇ ನೀವು ಶಾಂತಿಯುತವಾಗಿ ಪಥಸಂಚಲನ ಮಾಡಿ ಅಂತಾರ? ಎಲ್ಲ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ.